ರಾಜ್ಯದಲ್ಲಿ ಮತ್ತೆ ಮೇಕೆದಾಟು ಯೋಜನೆ ಕಿಚ್ಚು ಜೋರಾಗಿದೆ. ಕಾವೇರಿ ನೀರಿಗಾಗಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಣಕಹಳೆ ಮೊಳಗಿಸಿದ್ದು, ಆಗಸ್ಟ್ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅತ್ತಿ ಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಿ ತಮಿಳುನಾಡು ನಾಯಕರ ವಿರುದ್ಧ ಆಗಬಾರದು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದಕ್ಕೆ ಕಾರಣ ಏನು? ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನಿಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರಿನವರು? ಯಾರಿಗೋಸ್ಕರ ಹೋರಾಟ ಇದು? ಬೆಂಗಳೂರಿನ ಸಮಗ್ರ ಜನತೆಗಾಗಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಜನತೆಗಾಗಿ. ತಮಿಳರು ಇದಾರಲ್ಲ, ಅವರು ಕುಡಿಯೋದು ನೀರು. ತೆಲುಗರು, ಮಲಯಾಳದವರು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಯಾವುದೋ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ನೀರಿಲ್ಲ ಅಂದ್ರೆ ಮುಂದೆ ಗತಿ ಏನು? ನೀವು ಎಂಥ ಮನೆಯೇ ಕಟ್ಟಿರಿ, ನೀರು ಬೇಕು. ಅದಕ್ಕಾಗಿ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. 13ನೇ ತಾರೀಕು